ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ವಕ್ಫ್ ತಿದ್ದುಪಡಿ ಮಸೂದೆ ಕಾನೂನಾಯಿತು. ಯಾಕೆಂದರೆ ರಾಷ್ಟ್ರಪತಿಗಳು ಸಹ ಅಂಕಿತ ಹಾಕಿದ್ರು. ಎರಡೂ ಸದನಗಳಲ್ಲಿ, ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆ ಅಂಗೀಕಾರ ಆದ ನಂತರ, ಮೆಜಾರಿಟಿಯಿಂದ ಪಾಸ್ ಆದ ನಂತರ ರಾಷ್ಟ್ರಪತಿ ಮುರ್ಮು ಅವರು ಸಹ ಅದಕ್ಕೆ ಸಹಿ ಹಾಕುವ ಮೂಲಕ ಕಾನೂನು ಜಾರಿಗೆ ಬಂತು. ಆದರೆ ಇದರ ವಿರುದ್ಧ ಇದು ಮುಸ್ಲಿಮರನ್ನು ಶೋಷಣೆ ಮಾಡೋದಕ್ಕೆ ತಂದಿರುವಂತಹ ಬಿಲ್ ಅಥವಾ ಕಾನೂನು. ಈ ಮೂಲಕ ವಕ್ಫ್ ಆಸ್ತಿಗಳನ್ನು ಸರ್ಕಾರ ಕಬಳಿಸೋದಕ್ಕೆ ಅಥವಾ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ. ಇದರ ವಿರುದ್ಧ ನಾವು ಪ್ರಾಣ ಹೋದರೂ ಸರಿಯೇ ಹೋರಾಟವನ್ನು ಮಾಡ್ತೀವಿ, ದೊಡ್ಡ ಹೋರಾಟವನ್ನು ಮಾಡ್ತೀನಿ ಅಂತ ಮುಸ್ಲಿಂ ಸಮುದಾಯದ ಸಾಕಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದರ ಜೊತೆಗೆ ಓವೈಸಿ ಆದಿಯಾಗಿ ಕಾಂಗ್ರೆಸ್, DMK ಅಂತಹ ರಾಜಕೀಯ ಪಕ್ಷಗಳು ಸಹ ಸೇರಿ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ, ದಾವೆಯನ್ನು ಹಾಕಿದ್ದಾರೆ. ಇದು ಕಾನೂನು ಬಾಹಿರ ಕಾಯ್ದೆ, ಸಂವಿಧಾನ ವಿರೋಧಿ ಕಾಯ್ದೆ. ಇದು ನಮ್ಮ ಮೂಲಭೂತ ಹಕ್ಕು, ಧಾರ್ಮಿಕ ಆಚರಣೆಗಳಲ್ಲಿ ಮೂಗು ತೂರಿಸುವಂತಹ ಒಂದು ಕಾಯ್ದೆ. ಹಾಗಾಗಿ ಈ ಕಾಯ್ದೆಯನ್ನು ಸ್ಕ್ವಾಶ್ ಮಾಡಿ, ರದ್ದು ಮಾಡಿಸಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿಂದ ಹಿಡಿದು ರಾಜಕೀಯ ಪಕ್ಷಗಳು, ಇಂಡಿವಿಜುವಲ್ಸು, ವ್ಯಕ್ತಿಗಳು ಎಲ್ಲರೂ ಸಹ ಅಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಆ ಅರ್ಜಿಗಳ ವಿಚಾರಣೆ ಏಪ್ರಿಲ್ 16ನೇ ತಾರೀಕಿಗೆ ಕೈಗೆತ್ಕೊಳ್ತೀವಿ ತುರ್ತಾಗಿ ನಾವು ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ಅರ್ಜಿಯ ವಿಚಾರಣೆಯ ಪೀಠ ಏನಿದೆ ಅದರ ನೇತೃತ್ವ ವಹಿಸೋದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ. ಹಾಗಾದರೆ ಈ ಒಂದು ಪ್ರಕರಣ ಅಥವಾ ಈ ಕಾನೂನಿಗೆ ತಡೆ ಸಿಗುತ್ತಾ, ಅಟ್ಲೀಸ್ಟ್ ಸದ್ಯಕ್ಕೆ ಸ್ಟೇ ಸಿಗುತ್ತಾ ಅಂತ ನೋಡೋದಾದರೆ ಸಿಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಅನ್ನುವಂತಹ ಕಾರಣಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇ ಕಾರಣವೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸಂಜೀವ್ ಖನ್ನಾ. ಇವರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಮುಸ್ಲಿಂ ಸಮುದಾಯ ಇಡಬಹುದು. ಯಾಕೆ ಅಂತ ನಾನು ಹೇಳ್ತೀನಿ. ಅವರು ಚೀಫ್ ಜಸ್ಟಿಸ್ ಆಗಿ ಬಂದ ತಕ್ಷಣವೇ ಐತಿಹಾಸಿಕವಾದಂಥ ಒಂದು ಸ್ಟೇಯನ್ನು ಕೊಟ್ಟರು. ಹಿಂದುತ್ವ ಪಡೆಗಳು, ಬಿಜೆಪಿಯ ನಾಯಕರು, ಕೆಲವು BJP ಸರ್ಕಾರಗಳು ನಿರಂತರವಾಗಿ ಮುಸ್ಲಿಮರ ಮಸೀದಿ, ದರ್ಗಾ ಎಲ್ಲವನ್ನೂ ಸಹ ಇದು ಆ ಕಾಲದಲ್ಲಿ ದೇವಸ್ಥಾನ ಆಗಿತ್ತು, ಇದು ಈ ಕಾಲದಲ್ಲಿ ಶಿವಲಿಂಗ ಆಗಿತ್ತು, ಇನ್ನೇನೋ ಆಗಿತ್ತು, ಅದನ್ನು ವಾಪಸ್ ಕೊಡಿ ಅಂತ ಅರ್ಜಿಗಳ ಮೇಲೆ ಅರ್ಜಿಗಳಾಗ್ತಾ ಇತ್ತು. ಜ್ಞಾನವ್ಯಾಪಿ ಆಗ್ತಾ ಇತ್ತು, ಇನ್ನೊಂದು ಕಡೆ ಆಗ್ತಾ ಇತ್ತು. ಸೇಮ್ ಏನು ಅಯೋಧ್ಯೆಯಲ್ಲಿ ನಡೀತೋ ಅದೇ ನಡೀಬೇಕು. ಎಲ್ಲವೂ ಕೂಡ ಹಳೆಯ ಕಾಲದಲ್ಲಿ ಹಿಂದೂಗಳ ಪವಿತ್ರ ಸ್ಥಾನಗಳು ಅಥವಾ ದೇವಸ್ಥಾನಗಳಾಗಿತ್ತು. ಆ ನಂತರ ಮುಸ್ಲಿಂ ಆಕ್ರಮಣಕಾರರು ಬಂದು ಇದನ್ನು ಕಸ್ಕೊಂಡು ಇದರ ಮೇಲೆ ಮಸೀದಿಗಳನ್ನು, ದರ್ಗಾಗಳನ್ನು, ಇನ್ನೇನನ್ನೋ ಕಟ್ಟಿಬಿಟ್ಟಿದ್ದಾರೆ. ಅವುಗಳನ್ನು ವಾಪಸ್ಸು ಹಿಂದೂಗಳಿಗೆ ಕೊಡಬೇಕು ಅಂತ ಅರ್ಜಿಗಳು ಹಾಕ್ತಾಯಿದ್ರು. ಈ ಅರ್ಜಿಗಳನ್ನು ಕೋರ್ಟ್ ಆ್ಯಕ್ಚುಲಿ ಎಂಟರ್ಟೈನ್ ಮಾಡಬಾರ್ದಾಗಿತ್ತು, ತೆಗೆದುಕೊಳ್ಳಬಾರ್ದಾಗಿತ್ತು. ಯಾಕಂದರೆ 1991ರ ಪೂಜಾ ಸ್ಥಳಗಳ ಕಾಯ್ದೆ ಒಂದಿದೆ. ಅದರ ಪ್ರಕಾರ 1947ರಲ್ಲಿ ಯಾರ ಹತೋಟಿಯಲ್ಲಿ ಧಾರ್ಮಿಕ ಕ್ಷೇತ್ರಗಳು ಅಥವಾ ಆ ರೀತಿಯಾದಂತಹ ಸ್ಥಳಗಳಿದ್ದಾವೋ ಅವೆಲ್ಲವೂ ಸಹ ಹಾಗೇ ಇರಬೇಕು, ಅವರ ಹತೋಟಿಯಲ್ಲೇ ಅಥವಾ ಅವರಿಗೇ ಇರಬೇಕು. ಎಕ್ಸೆಪ್ಟ್ ಫಾರ್ ಬಾಬರಿ ಮಸೀದಿ ಒಂದನ್ನು ಬಿಟ್ಟು ಬೇರೆ ಯಾವುದೇ ಕ್ಷೇತ್ರಗಳ ಬಗ್ಗೆ, ಯಾವುದೇ ಮಸೀದಿ ಅಥವಾ ಈ ರೀತಿಯಾದಂತಹ ಧಾರ್ಮಿಕ ಸ್ಥಳಗಳ ಬಗ್ಗೆ ಯಾವುದೇ ಕೇಸು ತೆಗೆದುಕೊಳ್ಳುವ ಹಾಗಿಲ್ಲ, ಹಾಕೋ ಹಾಗಿಲ್ಲ. ಆದರೆ ಕೋರ್ಟ್ಗಳು ಅದನ್ನು ಇಂಡೈರೆಕ್ಟಾಗಿ ತೆಗೆದುಕೊಳ್ತಿತ್ತು, ಆಸ್ತಿ ವಿವಾದ ಅನ್ನೋ ರೀತಿಯಲ್ಲಿ ತೆಗೆದುಕೊಳ್ತಾ ಇತ್ತು. ಅದಕ್ಕೆ ಈ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಏನೂ ಮಾಡಲಿಲ್ಲ ಅನ್ನೋದಕ್ಕೆ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಬಂತು. ಅವರು ಮೋದಿ ಅವರಿಗೆ ಅನುಕೂಲಕರವಾಗಿ ನಡೆದುಕೊಳ್ತಾ ಇದ್ರು. ಅಯೋಧ್ಯೆ ತೀರ್ಪಿಂದ ಹಿಡಿದು ಅವರು ಅಯೋಧ್ಯೆ ತೀರ್ಪನ್ನು ಹೇಗೆ ಕೊಟ್ರಿ ನೀವು ಅಂತ ಕೇಳಿದಾಗ ಅವರು ಹೇಳಿದಂತಹ ಕಾರಣ ಇತ್ತಲ್ಲ, ದೇವರೇ ನನ್ನ ಒಳಗೆ ಬಂದು ಎಚ್ಚರಿಸಿ ಹೇಳಿದ ರೀತಿಯಲ್ಲಿ ನಾವು ಕೊಟ್ಟೆ ಅನ್ನುವಂಥದ್ದು. ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಗಿ ಮನೆಗೆ ಪ್ರಧಾನಮಂತ್ರಿಗಳನ್ನು ಕರೆದು ಗಣೇಶನ ಹಬ್ಬ ಮಾಡಿದ್ದು, ಪೂಜೆ ಮಾಡಿಸಿದ್ದು ಎಲ್ಲವನ್ನು ನೋಡಿದಾಗ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಮೋದಿ ಪರವಾಗಿದ್ದಾರೆ ಅಥವಾ ಮೋದಿ ಸರ್ಕಾರಕ್ಕೆ ಅನುಕೂಲಕರವಾಗಿದ್ದಾರೆ ಅನ್ನುವಂತಹ ಆರೋಪಗಳು ಬಂತು. ಅದೇ ರೀತಿ ಕೆಲವು ಘಟನೆಗಳು ಸಹ ನಡೀತಿತ್ತು. ಚಂದ್ರಚೂಡ್ ಅವರು ಯಾವುದೇ ಕಾರಣಕ್ಕೂ ಸಹ
ಈ 1991 ವರ್ಷಿಪ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆಯಲ್ಲ, ಪೂಜಾ ಸ್ಥಳಗಳ ಕಾಯ್ದೆ, ಅದನ್ನು ಉಲ್ಲೇಖ ಮಾಡಿ ಬೇರೆ ಕೋರ್ಟ್ಗಳಿಗೆ ಆಜ್ಞೆ ಹೊರಡಿಸಿರಲಿಲ್ಲ, ಆದೇಶ ಕೊಟ್ಟಿರಲಿಲ್ಲ, ಕೇಸುಗಳನ್ನು ತೆಗೆದುಕೊಳ್ಳಬೇಡಿ, ಅದು ತೆಗೆದುಕೊಳ್ಳೋ ಹಾಗಿಲ್ಲ ಅಂತ. ಆದರೆ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಗಿ ಬಂದ ತಕ್ಷಣ ಅವರ ಮುಂದೆ ಅಹವಾಲು ಹೋಯಿತು. ಈ 1991 ಕಾಯ್ದೆ ಇದೆ, ಇದು ಇದ್ದು ಸಹ ಹೇಗೆ ಈ ಲೋವರ್ ಕೋರ್ಟ್ಗಳೆಲ್ಲವೂ ಸಹ ಈ ಒಂದು ಅರ್ಜಿಗಳನ್ನು ತೆಗೆದುಕೊಳ್ತಿದೆ, ಕೇಸುಗಳನ್ನು ತೆಗೆದುಕೊಳ್ತಾ ಇದ್ದಾವೆ, ಸರ್ವೆಗಳಿಗೆ ಆರ್ಡರ್ ಕೊಡ್ತಿದ್ದಾವಲ್ಲ ಹೇಗೆ ಅಂತ ಚೀಫ್ ಜಸ್ಟಿಸ್ ಖನ್ನಾ ಅವೆಲ್ಲಕ್ಕೂ ತಡೆ ಹಾಕಿದ್ರು. ಅಷ್ಟೇ ಕೊಟ್ಬಿಟ್ರು. ಕಂಪ್ಲೀಟ್ ಆಲ್ ಓವರ್ ದೇಶದಲ್ಲಿ ಯಾವುದೇ ಹೊಸ ಅರ್ಜಿಯನ್ನು ಯಾವ ಕೋರ್ಟು ತೆಗೆದುಕೊಳ್ಳಬಾರ್ದು. ಇದು ಮೊದಲು ಮಸೀದಿ ಇದೆ, ಈಗ ಇದು ಮೊದಲು ದೇವಸ್ಥಾನ ಆಗಿತ್ತು, ಈಗ ದರ್ಗಾ ಇದೆ, ಮೊದಲು ಏನೋ ಇತ್ತು, ಇದರ ಕೆಳಗೆ ಶಿವಲಿಂಗ ಇದೆ, ಇದರ ಕೆಳಗೆ ಹಿಂದೂ ಮೂರ್ತಿಗಳಿದ್ದಾವೆ, ಅದು ಯಾವ ಕೇಸನ್ನು ಯಾವ ಕೋರ್ಟು ತೆಗೆದುಕೊಳ್ಳುವ ಹಾಗಿಲ್ಲ. ಈಗ ಆಲ್ರೆಡಿ ತೆಗೆದುಕೊಂಡಿರುವ ಕೇಸುಗಳಲ್ಲಿ ನಮ್ಮ ತೀರ್ಪು, ಸುಪ್ರೀಂ ಕೋರ್ಟ್ನ ತೀರ್ಪು ಬರುವವರೆಗೂ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಬಾರ್ದು, ಆ ಕೇಸ್ ಎಲ್ಲಿದೆಯೋ ಅಲ್ಲೇ ಇರಬೇಕು, ಯಾವ ಸರ್ವೆಗಳು ನಡೀಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು, ತಡೆಯನ್ನು ಜಸ್ಟಿಸ್ ಸಂಜೀವ್ ಖನ್ನಾ ಕೊಟ್ಟಿದ್ದಾರೆ. ಸೊ ಅವರ ಮೇಲೆ ಒಂದು ಭರವಸೆಯನ್ನು ಈಗ ಮುಸ್ಲಿಂ ಕಮ್ಯುನಿಟಿ ಇಡಬಹುದು. ಯಾಕೆಂದರೆ ಅವರ ಮುಂದೆನೇ ಈ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆ ಹೋಗ್ತಾ ಇದೆ. ಹಾಗಾಗಿ ಈ ಕಾಯ್ದೆಗೆ ತಡೆ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ನಿಶ್ಚಳ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಾರಣ ಏನು ಅಂದರೆ, ವಕ್ಫ್ ಬೈ ಯೂಸ್ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಯಾರು ಬಳಕೆ ಮಾಡ್ತಿದ್ದಾರೋ ಅವರ ಹತೋಟಿಯಲ್ಲಿ ಇರುವಂತಹದ್ದು. ಏನದು ಅಂತಂದರೆ, ಸಾಕಷ್ಟು ಸ್ಮಶಾನಗಳು, ಮಸೀದಿಗಳು ತುಂಬ ಪುರಾತನವಾದಂಥದ್ದು, ಅದಕ್ಕೆ ಡಾಕ್ಯುಮೆಂಟ್ ತೊಗೊಂಡ್ಬನ್ನಿ ಅಂದರೆ ಎಲ್ಲಿಂದ ತೊಗೊಂಡು ಬರೋಕ್ಕಾಗತ್ತೆ? ಬಳಸ್ಕೊಂಡು ಬರ್ತಿದ್ದಾರೆ, ಮಸೀದಿಯಾಗಿ ಬಳಸ್ಕೊಂಡು ಬರ್ತಿದ್ದಾರೆ, ಅದು ಮಸೀದಿಯಾಗಿದೆ. ಮುಸ್ಲಿಮರ ಸ್ಮಶಾನ ಕಬ್ರಸ್ತಾನ್ ಆಗಿ ಬಳಸ್ತಿದ್ದಾರೆ, ಕಬ್ರಸ್ತಾನ್ ಆಗಿದೆ. ಇಲ್ಲ ಅದಕ್ಕೆ ಡಾಕ್ಯುಮೆಂಟ್ ಕೊಡಿ ಅಂದರೆ 300, 400, 500 ವರ್ಷಗಳಿಂದ ಮಸೀದಿಗಳು, ದರ್ಗಾಗಳು, ಇನ್ಯಾವುದು ಸ್ಮಶಾನಗಳಿದ್ದರೆ ಅವುಗಳಿಗೆ ಡಾಕ್ಯುಮೆಂಟ್ ತರೋಕ್ಕಾಗಲ್ಲ. ಅದನ್ನು ವಕ್ಫ್ ಬೈ ಯೂಸ್ ಬಳಸ್ತಾ ಇದ್ದೀವಿ, ಮುಸ್ಲಿಂ ಕಮ್ಯುನಿಟಿ ಬಳಸ್ತಾ ಇದ್ದೀವಿ, ಹಾಗಾಗಿ ಅದು ವಕ್ಫ್ ಅಂಡರಲ್ಲಿದೆ, ವಕ್ಫ್ ಕಂಟ್ರೋಲಲ್ಲಿದೆ ಅಂತ ಹೇಳಲಾಗತ್ತೆ. ಅಂಥವುಗಳನ್ನು ಈ ಹೊಸ ತಿದ್ದುಪಡಿಯಲ್ಲಿ ಕಾಗದ ಪತ್ರಗಳು ಇಲ್ಲ ಅಂದರೆ ಅದು ಸರ್ಕಾರದ ಅಧೀನಕ್ಕೆ ಬರುತ್ತೆ, ಸರ್ಕಾರದ ಅಡಿಯಲ್ಲಿ ಬರಬೇಕು ಅಂತ ಈ ತಿದ್ದುಪಡಿ ಹೇಳುತ್ತೆ. ಮಿಸ್ಟರ್ ಮೋದಿಯವರು ತಂದಿರುವಂತಹ, ಮೋದಿ ಸರ್ಕಾರ ತಂದಿರುವಂತಹ ಹೊಸ ತಿದ್ದುಪಡಿ ಅದು ಸಾಕಷ್ಟು ಗೊಂದಲ ಸೃಷ್ಟಿ ಮಾಡುತ್ತೆ. ಆಸ್ತಿ ವಿಚಾರಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದಾಗ ಕೋರ್ಟ್ಗಳು ಮೊದಲನೇದಾಗಿ ಹೇಳೋದು ಸ್ಟೇಟಸ್ ಕೋ, ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ತೀರ್ಪು ಬರೋವರೆಗೂ ಈಗ ಏನಿದೆಯೋ ಹಾಗೆ ಇರಬೇಕು ಅಂತ ಹೇಳ್ತವೆ. ಅದೇ ರೀತಿ ವಕ್ಫ್ ಇದರಲ್ಲಿಯೂ ಸಹ ಈ ಅಂಶದ ಮೇಲೆ, ವಕ್ಫ್ ಬೈ ಯೂಸ್ ಅನ್ನುವಂತಹ ಆಸ್ತಿಗಳೇನಿದ್ದಾವೆ ಅದನ್ನೇ ಮುಂದಿಟ್ಕೊಂಡು ವಾದ ಮಾಡಿ ಲಾಯರ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಆದೇಶವನ್ನು ಪಡೆಯೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಸೊ ಆಲ್ಮೋಸ್ಟ್ ಅದು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಕೊಟ್ಟ ಹಾಗೆ ಆಗತ್ತೆ. ಇನ್ನು ಈ ಕೇಸ್ ಏನು ಒಂದಿನಕ್ಕೆ 2 ದಿನಕ್ಕೆ ಕ್ಲಿಯರ್ ಆಗೋದಿಲ್ಲ. ಕೋರ್ಟ್ಗೆ ಹೋಗಿರುವಂತಹ ವಕ್ಫ್ ತಿದ್ದುಪಡಿ ವಿರೋಧಿ ಅರ್ಜಿಗಳೇನಿದ್ದಾವೆ, ವಿಚಾರಣೆಗಳೇನು ನಡೀತಾವೋ ಅವು ಸಹ 1 ದಿನಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ಕ್ಲಿಯರ್ ಆಗೋದಿಲ್ಲ. ಕನಿಷ್ಠ 5 ವರ್ಷನೋ, 6 ವರ್ಷನೋ, 10, 15, 20 ವರ್ಷ ಆದರೂ ಆಗಬಹುದು. ಅಲ್ಲಿಯವರೆಗೂ ಒಂದು ರೀತಿಯಾಗಿ ಈ ಒಂದು ಗೊಂದಲದ ವಾತಾವರಣವನ್ನು ಇಡೋದಕ್ಕೆ ಸುಪ್ರೀಂ ಕೋರ್ಟ್ ಸಿದ್ಧ ಇರಲ್ಲ. ಅದರಲ್ಲೂ ಸಹ ಚೀಫ್ ಜಸ್ಟಿಸ್ ಸಂಜಯ್ ಖನ್ನಾ ಅವರು ಖಂಡಿತವಾಗ್ಲೂ, ಯಾಕಂದರೆ ಅವರು 1991 ಪೂಜಾ ಸ್ಥಳಗಳ ಕಾಯ್ದೆ ವಿಚಾರದಲ್ಲಿ ತೆಗೆದುಕೊಂಡಿರುವ ನಿಲುವಿನ ಆಧಾರದ ಮೇಲೆ ನೋಡೋದಾದರೆ ಅಷ್ಟು ವರ್ಷ ಇರೋದರಿಂದ ತೀರ್ಪು ಬರೋವರೆಗೂ ಯಥಾಸ್ಥಿತಿ ಇರಲಿ, ತಡೆ ಇರಲಿ ಈ ಕಾಯ್ದೆಗೆ, ಕಾನೂನಿಗೆ ಅಂತ ಹೇಳುವ ಸಾಧ್ಯತೆಗಳೇ ಹೆಚ್ಚಿರ್ತವೆ. ಇನ್ನು ಮುಸ್ಲಿಂ ಸಮುದಾಯಗಳು ಅಥವಾ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಏನು ಅರ್ಜಿಗಳನ್ನು ಹಾಕಿದ್ದಾವೆ ಆ ಅರ್ಜಿಗಳನ್ನು ಪ್ರತಿನಿಧಿಸ್ತಾ ಇರುವಂತಹದ್ದು ಸಣ್ಣ ಪುಟ್ಟ ಲಾಯರ್ಸ್ ಅಲ್ಲ, ಸುಪ್ರೀಂ ಕೋರ್ಟಿನ ಘಟಾನುಘಟಿ ಲಾಯರ್ಗಳು. ಅವರ ವಾದ ಮಂಡನೆ, ಅವರು ಎತ್ತುವಂತಹ ಪಾಯಿಂಟ್ಗಳು ಸಹ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದು. ಅವರ ವಾದದ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ಅವರಿಗೆ ತಡೆ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರ ಜೊತೆಗೆ ತಡೆ ಸಿಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಅನ್ನುವಂತಹ ಒಂದು ಸಣ್ಣ ಏನು ಕ್ಲೂ ಸಿಕ್ಕಿದೆ ಅನಿಸುತ್ತೆ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ. ಹಾಗಾಗಿ ಅವರು ಆಲ್ರೆಡಿ ನಿನ್ನೆ ಒಂದು ಅರ್ಜಿಯನ್ನು ಹಾಕಿಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ನೀವು ಯಾವುದೇ ಒಂದು ಆದೇಶವನ್ನು ಕೊಡುವುದಕ್ಕೂ ಮೊದಲು ಈ ವಿಚಾರವಾಗಿ
ಸರ್ಕಾರದ ವಾದವನ್ನು ಆಲಿಸಬೇಕು, ದಯವಿಟ್ಟು ಆಲಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿ ಕೂತಿದ್ದಾರೆ ಕೇಂದ್ರ ಸರ್ಕಾರದ ವಾದವನ್ನು ಆಲಿಸಿದ ನಂತರವೇ ನೀವು ಆದೇಶವನ್ನು ಕೊಡಬೇಕು. ಅಂದರೆ ತಡೆ ಕೊಡೋದು ಅದು ಇದೇನಾದರೂ ಮಾಡೋದಿದ್ದರೆ ನಮ್ಮನ್ನು ಕೇಳಬೇಕು, ನಮ್ಮ ವಾದವನ್ನು ಆಲಿಸಬೇಕು, ನಾವು ಏನೇ ಹೇಳ್ತೀವಿ ಅನ್ನೋದರ ಆಧಾರವನ್ನು ಸಹ ನೀವು ಪರಿಗಣಿಸಬೇಕು. ಆ ನಂತರವೇ ಯಾವುದಾದ್ರೂ ಆದೇಶ ಹೊರಡಿಸಬೇಕು ಅಂತ. ಹಾಗಾದರೆ ಮೋದಿ ಸರ್ಕಾರಕ್ಕೆ ಒಂದು ಕ್ಲೂ ಸಿಕ್ಕಿದೆ, ಒಂದು ಎಲ್ಲೋ ಸಣ್ಣ ವಾಸನೆ ಬಡ್ದಿದೆ, ಇದಕ್ಕೆ ತಡೆ ಸಿಗುವ ಸಾಧ್ಯತೆಗಳು ಇದೆ ಅಂತ. ಸೊ ಇದಿಷ್ಟು ಮುಖ್ಯ ಕಾರಣಗಳನ್ನು ನಾನು ನೋಡ್ತಾ ಇದ್ದೀನಿ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಸಿಗುವ ಸಾಧ್ಯತೆಗಳು ಎದ್ದು ಕಾಣ್ತಿದೆ. ಆದರೆ ಇತ್ತೀಚಿನ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಿದ್ರೆ ಏನು ಬೇಕಾದರೂ ಆಗಬಹುದು, ತಡೆ ಸಿಗುವ ಸಾಧ್ಯತೆಗಳು ಹೆಚ್ಚು ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ, ಏಪ್ರಿಲ್ 16ರಿಂದ ವಿಚಾರಣೆ ಆರಂಭ ಆಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.